ಅವರು ಅಂದ್ರೆ ತಮ್ಮ ಪಕ್ಷದ ನಾಯಕರು ಬರೀ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಯತ್ನಾಳ್ ಅಣ್ಣನವರು ಯಾವತ್ತಿದ್ರು ಕೂಡ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ. ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಸಂಬಂಧ? ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು. ಕಾಂಗ್ರೆಸ್ ಪಕ್ಷದಿಂದ 135 ಜನ ಆರಿಸಿ ಬಂದು ಅವರಿಗೆ ಹೈಕಮಾಂಡ್ ಅವರ ಆಶೀರ್ವಾದದಿಂದ ಇವತ್ತು DCM ಆಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು CM ಆಗಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಏನಾದ್ರೂ ಇಬ್ಬರ ಮಧ್ಯದಲ್ಲಿ ಬೆಂಕಿಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅಣ್ಣನವ್ರು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅದನ್ನ ಅವ್ರು ಬರೆದಿಟ್ಕೊಳ್ಳಿ. ಅವ್ರೇನಾದ್ರೂ ಕನ್ಫ್ಯೂಷನ್ ಇಬ್ರ ಮಧ್ಯದಲ್ಲಿ ಇಬ್ಬರ ಸಂಬಂಧವನ್ನ ಹಳಸ್ಬೇಕು ಅಂತ ಏನಾದ್ರೂ ಮಾಡ್ಲಿಕ್ಕೆ ಹೊರಟಿದ್ರೆ ಇದು ಸಾಧ್ಯ ಇಲ್ಲ. ಅವ್ರೇನು ನಮ್ ಕಡೆ ಒಂದ್ ಭಾಷೆ ಹೇಳ್ತಾರೆ, 7ರಾಗ ಯಾರು ಹುಟ್ಟೆಲ್ಲ, ಕಿವಿ ಮೇಲೆ ಯಾರು ಹೂ ಇಟ್ಕೊಂಡೆಲ್ಲ. ಅಂದ್ರೆ ಈಗ ಅವರು ಸರ್ಕಾರ ದಿವಾಳಾಗಿದೆ, ಅವ್ರ ಕಡೆ ದುಡ್ಡು ಇಲ್ಲ, ಎಲ್ಲ ಅವರು ಅಂದ್ರೆ ತಮ್ಮ ಪಕ್ಷದ ನಾಯಕರು ಬರೀ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಯತ್ನಾಳ್ ಅಣ್ಣನವರು ಯಾವತ್ತಿದ್ರು ಕೂಡ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ. ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಸಂಬಂಧ? ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು. ಕಾಂಗ್ರೆಸ್ ಪಕ್ಷದಿಂದ 135 ಜನ ಆರಿಸಿ ಬಂದು ಅವರಿಗೆ ಹೈಕಮಾಂಡ್ ಅವರ ಆಶೀರ್ವಾದದಿಂದ ಇವತ್ತು DCM ಆಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು CM ಆಗಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಏನಾದ್ರೂ ಇಬ್ಬರ ಮಧ್ಯದಲ್ಲಿ ಬೆಂಕಿಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅಣ್ಣನವ್ರು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅದನ್ನ ಅವ್ರು ಬರೆದಿಟ್ಕೊಳ್ಳಿ. ಅವ್ರೇನಾದ್ರೂ ಕನ್ಫ್ಯೂಷನ್ ಇಬ್ರ ಮಧ್ಯದಲ್ಲಿ ಇಬ್ಬರ ಸಂಬಂಧವನ್ನ ಹಳಸ್ಬೇಕು ಅಂತ ಏನಾದ್ರೂ ಮಾಡ್ಲಿಕ್ಕೆ ಹೊರಟಿದ್ರೆ ಇದು ಸಾಧ್ಯ ಇಲ್ಲ. ಅವ್ರೇನು ನಮ್ ಕಡೆ ಒಂದ್ ಭಾಷೆ ಹೇಳ್ತಾರೆ, 7ರಾಗ ಯಾರು ಹುಟ್ಟೆಲ್ಲ, ಕಿವಿ ಮೇಲೆ ಯಾರು ಹೂ ಇಟ್ಕೊಂಡೆಲ್ಲ. ಅಂದ್ರೆ ಈಗ ಅವರು ಸರ್ಕಾರ ದಿವಾಳಾಗಿದೆ, ಅವ್ರ ಕಡೆ ದುಡ್ಡು ಇಲ್ಲ, ಎಲ್ಲ